ಧಾರವಾಡದಲ್ಲಿ ಕವಿವಿ ಆಡಳಿತ ಭವನದ ಎದುರು ಪರಿಷ್ಕೃತ ವೇತನ ಜಾರಿ ಮಾಡಲು ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಪ್ರೊಟೆಸ್ಟ್. ಪರಿಷ್ಕೃತ ವೇತನ ಜಾರಿ ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಅತಿಥಿ ಉಪನ್ಯಾಸಕರು ಬೀದಿಗೆ ಇಳಿದು ಪ್ರತಿಭಟನೆ ಮೆರವಣಿಗೆ ನಡೆಸಿ ಅನಿರ್ದಿಷ್ಟಾವಧಿ ಧರಣಿ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಅಧೀನ ಮಹಾವಿದ್ಯಾಲಯಗಳ ಸಹಾಯಕ ಅತಿಥಿ ಉಪನ್ಯಾಸಕರ ಸಂಘದ ನೇತೃತ್ವದಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕವಿವಿ ಆಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿ ಅತಿಥಿ ಉಪನ್ಯಾಸಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. 2022ರಲ್ಲಿ ಕವಿವಿ ಅತಿಥಿ ಉಪನ್ಯಾಸಕರ ವೇತನ ಹೆಚ್ಚಳ ಮಾಡಿ ನಿರ್ಣಯ ಕೈಗೊಂಡಿತ್ತು. 78,000 ಇರುವ ವೇತನವನ್ನು 40,000ಕ್ಕೆ ಹೆಚ್ಚಳ ಮಾಡಿ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಧಾರ ಸಹ ತೆಗೆದುಕೊಳ್ಳಲಾಗಿತ್ತು. ಆ ನಿರ್ಧಾರ ಇದುವರೆಗೂ ಅನುಷ್ಠಾನಗೊಂಡಿಲ್ಲ. ಕೂಡಲೇ ವೇತನ ಪರಿಷ್ಕರಣೆ ಮಾಡಬೇಕು, ಇಲ್ಲದೆ ಹೋದರೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಬೇಕಾಗುತ್ತದೆ ಎಂದು ಅತಿಥಿ ಉಪನ್ಯಾಸಕರು ಎಚ್ಚರಿಕೆ ನೀಡಿದರು. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ಎಲ್ಲ ಕ್ವಾಲಿಫಿಕೇಶನ್ಸ್ ನಮ್ಮಲ್ಲಿದೆ, ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೊಳ್ಳೆ ವಿಭಾಗಗಳಲ್ಲಿ ತುಂಬಾ ಚೆನ್ನಾಗಿ ಟೀಚಿಂಗ್ ಮಾಡುವಂತ ಟೀಚರ್ಸ್ ಬಳಗ ತಮ್ಮೊಂದಿಗಿದೆ ಸರ್. ಸೊ ಇಂಥ ಟೀಚರ್ಸ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂದ್ರೆ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ ಅಂತ ನಾವೇನು ಕಲೀಲಾದವರಲ್ಲ, ಎಲ್ಲ ಅರ್ಥಕೊಂಡವರು, ಎಲ್ಲ ತಿಳಿದವರು. ಸೊ ಇಂಥವ್ರ ಮೇಲೆ ಈಗ ಈ ಒಂದು ಸಂಬಳಕ್ಕೋಸ್ಕರ ಮೇಲಿಂದ ಮೇಲೆ ತಮ್ಮೊಂದಿಗೆ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸಾಕಷ್ಟು ಸಲ ಇದೆ. ಆದಷ್ಟು ಬೇಗನೆ ನಮ್ಮ ಬೇಡಿಕೆಗೆ ತಾವೆಲ್ಲ ಸ್ಪಂದಿಸಬೇಕು. ಸೊ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಿಂದುಳಿತದೆ ಅಂತ ಹೇಳಿ ನಮಗೆ ಕೊರಗಿದ್ರು ನಮ್ಮ ಬೇಡಿಕೆ ಈಡೇರ್ತಾ ಇಲ್ಲ ಸರ್. 2022ನೇ ಇಸ್ವಿನಲ್ಲಿ ಆಗಿರುವಂತಹ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ನಿರ್ಣಯಿಸಿದಂತ